ಮಧು ಬಗ್ಗೆ ಹೇಳ್ತಾ ಇದೀಯಾ? ಹೌದು. ನಾವ್ ಆತ್ರವಾಗಿ ತಗೊಂಡಿದ್ದ ತೀರ್ಮಾನದಿಂದ ಈಗ ಅವ್ರ ಜೀವನ ಹಾಳಾಗಿದೆ. ಅವ್ರ ಹತ್ರ ನಾವು ಕ್ಷಮೆ ಕೇಳಲೇಬೇಕು. ಹೌದು ತುಳಸಿ, ಚಾರು ನೆನ್ಸ್ಕೊಂಡ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ. ಅವಳಿದನ್ನ ಹೇಗ್ ಸ್ವೀಕರಿಸ್ತಾಳೋ ಅಂತ ನನಗೆ ಗೊತ್ತಿಲ್ಲ. ನಡೆದಿದ್ದೆಲ್ಲ ಹೇಳಿ ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ನಾಳೆ ಖಂಡಿತ ನಾನು ಅವಳ ಹತ್ರ ಮಾತಾಡ್ತೀನಿ. ಇಲ್ಲ, ಈಗಲೇ ಮಾತಾಡ್ಬೇಕು. ಏಯ್, ಈಗಲೇ ಅಂದ್ರೆ ಅವ್ರ ಮನೆಗೆ ಹೋಗಿ ಮಾತಾಡೋದಕ್ಕಾಗತ್ತಾ? ತುಂಬಾ ಲೇಟ್ ಆಗಿದೆ ತುಳಸಿ, ಅವಳು ಮಲಗಿರ್ತಾಳೆ. ಇಲ್ಲ, ಅವ್ರು ಮಲ್ಗಿರಲ್ಲ. ಇಷ್ಟೊತ್ತಿಗಾಗ್ಲೇ ಖಂಡಿತ ಅವ್ರಿಗೆ ನಮ್ಮ ವಿಷಯ ಗೊತ್ತಾಗಿರುತ್ತೆ. ಸಂಕಟದಿಂದ ಒದ್ದಾಡ್ತಿರ್ತಾರೆ, ಮಲಗದೆ ಅಳ್ತಾ ಇರ್ತಾರೆ. ಪ್ಲೀಸ್ ಅವ್ರ ಹತ್ರ ಈಗಲೇ ಮಾತಾಡಿ. ತಗೊಳ್ಳಿ, ಚಾರು ಅವ್ರ ಹತ್ರ ಮಾತಾಡಿ. ಮಾಡಿದ ತಪ್ಪು ಅಂತ ಒಪ್ಕೊಳ್ಳಿ. ಅವ್ರ ಬಾಯಿಗೆ ಬಂದಂಗೆ ಬೈದ್ರೆ ಬೈಸ್ಕೊಳ್ಳಿ, ಸಹಿಸ್ಕೊಳ್ಳಿ. ಅವ್ರೇನಾದರೂ ತುಂಬ ಹರ್ಷಾಗಿ ಮಾತಾಡಿದ್ರೆ ನನ್ನ ಕೈಲಿ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ನನಗೆ ಬೈದ್ರೂ ಪರವಾಗಿಲ್ಲ, ಬೈಸ್ಕೊಂಡ್ರಾದ್ರೂ ಮನ್ಸು ಹಗರ ಆಗತ್ತೆ. ತಗೊಳ್ಳಿ, ಪ್ಲೀಸ್ ಅವ್ರ ಹತ್ರ ಮಾತಾಡಿ. ಈಗಲೇ ಮಾತಾಡ್ಬೇಕಾ ತುಳಸಿ? ಈಗ ನೀವು ಮಾತಾಡ್ತಿರೋ ಇಲ್ವೋ? ಅಲ್ಲ, ಅಜ್ಜಿ ಇದನ್ನ ಮೊದಲನೇ ರಾತ್ರಿ ಅಂತ ಹೇಳಿದ್ರು, ನೀನಿದನ್ನ ಜಗಳದ ರಾತ್ರಿ ಮಾಡಬೇಕು ಅಂತ ಇದೆಯಲ್ಲ. ನೀವು ಮಾತಾಡಿ, ನಾನು ಹೇಳ್ತೀನಿ. ಸರಿ, ನಾನು ಮಾತಾಡ್ತೀನಿ. ತುಳಸಿ, ಲೈನ್ ಸಿಗ್ತಾ ಇಲ್ಲ ತುಳಸಿ. ಕೊಡಿ, ನಾನು ಟ್ರೈ ಮಾಡ್ತೀನಿ. ಬಿಸಿ ಬರ್ತಿದೆ, ಯಾರ ಹತ್ರನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಕೊಡು ತುಳಸಿ. ಲೈನ್ ಬ್ಯುಸಿ ಆಗಿದೆ. ಅವಳು ಯಾರ ಜೊತೆನೋ ಮಾತಾಡ್ತಾ ಇದ್ದಾಳೆ ಅನ್ಸುತ್ತೆ. ನಾಳೆ ಬೆಳಿಗ್ಗೆ ಅವಳ ಹತ್ರ ಮಾತಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಹತ್ರ ಮಾತಾಡಬೇಕು, ಮರಿಬೇಡಿ.